ಮೈಕ್ರೋ ಗ್ರೀನ್ನ ಮನೇಲೆ ಯಾವ ರೀತಿಯಾಗಿ ಸಿಂಪಲ್ ಆಗಿ ಬೆಳಿಬೋದು ಅನ್ನೋದನ್ನ ಲೈವ್ ಕ್ಲಾಸ್ ಮಾಡಿದೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಸೊ ಅದು ರೆಕಾರ್ಡೆಡ್ ವಿಡಿಯೋ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಬೋದು. ಹಾಗೆ ಇನ್ನು ಫಸ್ಟು ನಾನು 2-3 ವಿಧಾನದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಫಸ್ಟು ನಾನು ಬೀಜಗಳ ಆಯ್ಕೆ ಹೇಗಿರಬೇಕು, ಹಾಗೆ ಕೋಕೋ ಪೀಟನ್ನು ಬಳಸಿ ನಾವು ಯಾವ ರೀತಿಯಾಗಿ ಮೈಕ್ರೋಗ್ರೀನ್ನ ಬೆಳಿಬೋದು ಅನ್ನೋದನ್ನು ಮೊದಲನೇ ವಿಧಾನನ ನೋಡೋಣ. ಸೊ ಮೈಕ್ರೋಗ್ರೀನ್ನ ಬೆಳೆಯೋಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ಒಂದು ಈ ಥರ ಟ್ರೈ ತೊಗೋಬೇಕು. ಆದಷ್ಟು ನಾನು ಸ್ಟೀಲ್ನ ಯೂಸ್ ಮಾಡ್ತೀನಿ, ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡ್ತೀನಿ. ಸೊ ನಿಮಗೆ ಪ್ಲಾಸ್ಟಿಕ್ನ ಯೂಸ್ ಮಾಡಿ ತೊಗೊಬೇಕು ಅನ್ನೋರು ಒಳ್ಳೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಮಾಡ್ಕೊಬೋದು. ಸೊ ನಾನು ಈ ರೀತಿಯಾಗಿ ಸ್ಟೀಲ್ದು ಯೂಸ್ ಮಾಡ್ತಾಯಿದ್ದೀನಿ. ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಫಸ್ಟು ಟ್ರೇ ಬೇಕಾಗುತ್ತೆ, ಆಮೇಲೆ ನೆಕ್ಸ್ಟು ಬೀಜಗಳು ಬೇಕಾಗುತ್ತೆ. ಈ ಬೀಜಗಳನ್ನ ನಾವು ಒಳ್ಳೆ ಗುಣಮಟ್ಟದ ಬೀಜಗಳನ್ನ ತೊಗೋಬೇಕು. ಯಾವುದೇ ರೀತಿಯಾದಂತಹ ಕೆಮಿಕಲ್ ಹಾಕಿ ಪ್ರಿಸರ್ವ್ ಮಾಡಿರೋಂತಹ ಯಾವುದೇ ಬೀಜಗಳನ್ನ ತೊಗೋಬಾರ್ದು. ನಾವು ಸಾವಯವ ಕೃಷಿಯಿಂದ ಬೆಳೆದಿರೋ ಅಂತಹ ಬೀಜಗಳನ್ನ ತೊಗೋಬೇಕು. ನಾವು ಸ್ಟಾರ್ಟಿಂಗು ಮನೆಯಲ್ಲೇ ಶುರು ಮಾಡೋದ್ರಿಂದ ಮನೆಯಲ್ಲೇ ಇರೋ ಅಂತಹ ಮೆಂತೆ ಆಗಲಿ ಅಥವಾ ಸಾಸಿವೆ ಆಗಲಿ ಅಥವಾ ಧನಿಯಾ ಆಗಲಿ, ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು, ಬಟಾಣಿ ಇಂಥವನ್ನ ಬಳಸ್ಕೊಂಡು ಫಸ್ಟು ನಾವು ಮನೆಯಲ್ಲೇ ಶುರು ಮಾಡೋಣ. ಮನೆಯಲ್ಲಿರೋ ಅಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಶುರು ಮಾಡಿದರೆ ಸಾಕಾಗುತ್ತೆ. ನಂತರ ಬೇಕಿದ್ರೆ ನಾವು ಸೊಪ್ಪು ತರಕಾರಿಗಳನ್ನೆಲ್ಲ ಮಾರ್ಕೆಟಿಂದ ತೊಗೊಬೇಕಾದ್ರೆ ಒಂದು ವಿಷಯ ಗಮನದಲ್ಲಿರಬೇಕು, ಸಾವಯವ ಕೃಷಿಯಿಂದ ಬೆಳೆದಂತಹ ಒಳ್ಳೆ ಆರ್ಗ್ಯಾನಿಕ್ ಇರೋವಂತಹ ಬೀಜಗಳನ್ನ ನಾವು ತೊಗೋಬೇಕಾಗುತ್ತೆ. ಹಾಗೆ ಇನ್ನೊಂದು ಏನು ಅಂತಂದರೆ ಎಲ್ಲಿ ಸಿಗುತ್ತೆ ಅಂತ ಅಂದರೆ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ, ತೊಗೊಳ್ಳಿ. ಹಾಗೆ ಇಲ್ಲ ರೈತರ ಹತ್ರ ಕೂಡ ಸಿಗುತ್ತೆ. ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಒಳ್ಳೆ ಪ್ರಿಸರ್ವೇಟಿವ್ ಏನು ಹಾಕ್ತಲೇ ಇರೋ ಅಂತಹ ಒಳ್ಳೆ ಬೀಜಗಳು ಸಿಗುತ್ತೆ, ಅದನ್ನು ತೊಗೊಬೋದು. ಹುರುಳಿ ಕಾಳಾಗಲಿ ಇಲ್ಲ ಮಡಕೆ ಕಾಳಾಗಲಿ ಇಲ್ಲ ಹೆಸರು ಕಾಳಾಗಲಿ, ಧನಿಯಾ ಆಗಲಿ, ಸಾಸಿವೆ ಆಗಲಿ, ಈ ಥರ ಗಟ್ಟಿ ಇರೋ ಅಂತಹ ಬೀಜಗಳನ್ನ ನಾವು ಕ್ಲೀನಾಗಿ 8ರಿಂದ 12 ಗಂಟೆ ನೀರಲ್ಲಿ ನೆನೆಸಿಡಬೇಕಾಗುತ್ತೆ, ಆಯಿತಾ. ಈ ಥರ ಇರೋ ಅಂತಹ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಈ ಸೊಪ್ಪಿನ ಬೀಜಗಳು ಅಂದರೆ ಈ ದಂಟಿನ ಸೊಪ್ಪು ಕಾಣಿಸ್ತಾ ಇದೆ ಅನ್ಕೊತೀನಿ ನೋಡಿ. ಈ ಥರ ಸಣ್ಣ ಇರೋ ಅಂಥ ದಂಟಿನ ಸೊಪ್ಪಾಗಲಿ, ಸೀಡ್ಸ್ ಆಗಲಿ, ಇದನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಸೊ ನಮಗೆ ಬಟಾಣಿ, ಹೆಸರು ಕಾಳು, ಹುರುಳಿಕಾಳು, ಮಡಕೆ ಕಾಳು, ಸಾಸಿವೆ, ಬ್ರೋಕ್ಲಿ ಇಂಥವನ್ನೆಲ್ಲ ಕೂಡ ನಾವು 8ರಿಂದ 10 ಗಂಟೆಗಳ ಕಾಲ ನೀರಲ್ಲಿ ಚೆನ್ನಾಗಿ ನೆನೆಸಿಡಬೇಕಾಗುತ್ತೆ. ಆಮೇಲೆ ಫಸ್ಟು ನಾನೀಗ ಕಾಳನ್ನ ಕ್ಲೀನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ. ನೆನೆಸ್ಬಿಟ್ಟು ಸ್ವಲ್ಪ ಮೊಳಕೆ ಬಂದಿದೆ. ಸೊ ಮೊಳಕೆ ಬಂದಿದ್ರೂ ಪರವಾಗಿಲ್ಲ, ಬರದೇ ಹೋದ್ರೂ ಪರವಾಗಿಲ್ಲ, ನೆನೆಸಿಟ್ಕೊಂಡ್ರೆ ಆಯಿತು. ಫಸ್ಟ್ ಈಗ ಇದನ್ನು ರೆಡಿ ಮಾಡಿಕೊಂಡು ಟ್ರೇಗೆ ಫಸ್ಟು ನೋಡಿ ಈ ರೀತಿಯಾಗಿ ಕೋಕೋ ಪಿಟ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿರೋದಕ್ಕೆ ನಾನು 1 ಕ್ಯಾಪ್ ಅಷ್ಟು 1 ಲೀಟ್ರ್ ನೀರಿಗೆ ವಿನಿಗರ್ ಹಾಕ್ತೀನಿ. ವಿನಿಗರ್ನ ನಾವು ಏನಕ್ಕೆ ಹಾಕ್ತೀವಿ ಅಂದರೆ ಯಾವುದೇ ರೀತಿ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳಿದ್ರೂ, ಹುಳಗಳು ಏನು ಬರಬಾರ್ದು ಗಿಡಗಳಿಗೆ ಅನ್ನೋದಕ್ಕೋಸ್ಕರ ಒಂದ್ಸಲಿ ಕ್ಲೀನಾಗಿ ತೊಳ್ಕೊಂಬಿಡೋಣ. ಆಲ್ರೆಡಿ ಇದನ್ನು ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ, ಮತ್ತೆ ಒಂದ್ಸಲಿ ಹಾಕಬೇಕಾದ್ರೆ ತೊಳ್ಕೊತಾ ಇದ್ದೀನಿ. ಯಾಕಂದರೆ ಧೂಳೇನಾದ್ರು ಬಿದ್ದಿರುತ್ತೆ, ಏನಾದ್ರು ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳಿದ್ದರೆ ಹೋಗಲಿ ಅನ್ನೋದು ಕಾರಣಕ್ಕೆ ಕ್ಲೀನಾಗಿ ಒಂದ್ಸಲಿ ಈ ರೀತಿ ತೊಳ್ಕೊಂಡ್ರೆ ಆಯಿತು. ಈ ರೀತಿ ತೊಳೆದ್ಬಿಟ್ಟು ಈ ರೀತಿ ಎಲ್ಲ ಒಂದ್ಸಲಿ ಸೋದಿಸ್ಕೊಂಡ್ಬಿಡೋಣ. ಈ ರೀತಿ ಎಲ್ಲದನ್ನು 1ರಿಂದ 2 ಇಂಚಷ್ಟು ಚೆನ್ನಾಗಿ ನಾನು ಯಾಕೆ ಒದ್ದೆ ಹಾಕ್ತೀನಿ ಅಂತಂದರೆ ಇನ್ನು 3 ದಿನ ತನಕ ನಾನು ಇದನ್ನು ಮತ್ತೆ ಓಪನ್ ಮಾಡಲ್ಲ. ಇಲ್ಲ ನೀವು ಒಣಗಿಸಿ ಆಲ್ರೆಡಿ ಇಟ್ಕೊತೀವಿ ಅಂತ ಅಂದರೆ ಡ್ರೈ ಕೋಕೋ ಪಿಟ್ ಆದರೆ ದಿನ ನಾವು ಅದಕ್ಕೆ ಸ್ಪ್ರೇ ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ಸೊ ಇದಕ್ಕೆ ನಾವು ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇದು ಸ್ವಲ್ಪ ನೀರಿನ ಅಂಶ ಇರೋ ಥರನೇ ನಾನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಮವಾಗಿ ಕ್ಲೀನಾಗಿ ಮಾಡ್ಕೋಬೇಕಾಗುತ್ತೆ. ಬೇಕಿದ್ರೆ ಒಂದು ಗ್ಲೌಸ್ ಯೂಸ್ ಮಾಡ್ಕೊಳ್ಳಿ, ನಾನು ಗ್ಲೌಸ್ ಏನು ಹಾಕಲ್ಲ, ಹೀಗೆ ಮಾಡ್ಕೊತೀನಿ. ಎಲ್ಲ ಸಮದಟ್ಟವಾಗಿ ಕ್ಲೀನಾಗಿ ಒಂದೇ ಲೆವೆಲ್ ಬರೋ ತನಕ ಕ್ಲೀನಾಗಿ ಈ ರೀತಿಯಾಗಿ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಈ ಇದನ್ನು ನೆನೆಸಿರೋ ಅಂತಹ ಬೀಜಗಳನ್ನ
ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವು ಬೀಜನ ಸ್ಪ್ರೆಡ್ ಮಾಡ್ಬೇಕಾದ್ರೆ ಒಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು, ಒಂದ್ರ ಮೇಲೆ ಒಂದಾಗಲಿ ತೀರಾ ಒತ್ತೊತ್ತಿಗಾಗಿ ಬಂದರೆ ಬೀಜಗಳು ಬೆಳೆಯೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕ್ಲೀನಾಗಿ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ಬೀಜದಲ್ಲೂ ಹುಳ ಇರಬಾರ್ದು. ಹಾಗೆ ಈ ಬೀಜಗಳಲ್ಲಿ ಹೋಲ್ ಏನಾದ್ರು ಇದ್ದರೆ ಆ ಥರದ್ದು ಯಾವುದನ್ನು ಹಾಕಬೇಡಿ. ಚೆನ್ನಾಗಿರೋ ಅಂತಹ ಒಳ್ಳೆ ಬೀಜನ ಯೂಸ್ ಮಾಡಿದರೆ ಗಿಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದೂರದಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ. ಫಸ್ಟು ಸ್ಟಾರ್ಟಿಂಗ್ ಯಾರೆಲ್ಲ ಮೈಕ್ರೋಗ್ರೀನ್ನ ಬೆಳೆಯೋಕ್ಕೆ ಶುರು ಮಾಡ್ತಾರೆ ಅವರು ಹುರುಳಿ ಮತ್ತು ಸಾಸಿವೆ ಮತ್ತು ಗೋಧಿ ತುಂಬಾ ಚೆನ್ನಾಗಿ ಬೇಗ ರಿಸಲ್ಟ್ ಕೊಡುತ್ತೆ. ಆದಷ್ಟು ಇದನ್ನು ಯೂಸ್ ಮಾಡಿ, ನಿಮಗೆ ತುಂಬಾ ಚೆನ್ನಾಗಿದಾಗುತ್ತೆ. ನೆಕ್ಸ್ಟ್ ಆದಮೇಲೆ ನಾವು ಇದರ ಮೇಲೆ ಒಂದು ಏನಾದರೂ ಕವರ್ ಮಾಡಿ ಇಡಬೇಕು. ಸೊ ನೀವು ಈ ರೀತಿಯಾಗಿ ಒಂದು ಪೇಪರ್ ಕೂಡ ಮುಚ್ಚಿಬಿಟ್ಟು ಇನ್ನು 3 ದಿನ ಇದನ್ನು ನಾವು ಓಪನ್ ಮಾಡೋಂಗಿಲ್ಲ. 3 ರಿಂದ 4 ದಿನ ಆದಮೇಲೆ ಈಗ ನೋಡಿ ತೆಗಿತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ. ಮೊಳಕೆಗಳೆಲ್ಲ ಚೆನ್ನಾಗಿ ಮೊಳಕೆಗಳು ಬಂದಿದೆ. ಸೊ ನಾನು ಡ್ರೈ ಆಗಿರೋವಂತಹ ಕೋಕೋಪಿಟ್ನ ಯೂಸ್ ಮಾಡಿದರೆ ನಾವು ದಿನ ನೀರನ್ನ ಸ್ಪ್ರೇ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಒಂದು 40 ರಿಂದ 60% ನೀರಿರೋ ಅಂತಹ ಕೋಕೋಪಿಟ್ನ ಬಳಸಿರೋದ್ರಿಂದ ನಾನು 3 ದಿನ ತನಕ ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ. ಸೊ ಈಗ ಚೆನ್ನಾಗಿ ಮೊಳಕೆ ಬಂದಿರೋದಕ್ಕೆ ನಾನು ಚೆನ್ನಾಗಿ ಸ್ವಲ್ಪ ನೀರು ಸ್ಪ್ರೇ ಮಾಡಿಬಿಟ್ಟು ಕೆಳಗಡೆ ಕೂಡ ಕಂಟೈನರ್ಗೆ ನೀರು ಹಾಕಿ ಇಡ್ತೀನಿ. ಸೊ ಆಗ ಗಿಡಗಳು ಬೆಳೆಯೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮುಖ್ಯವಾಗಿ ನಾವು ಯಾವ ಜಾಗದಲ್ಲಿ ಇಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಳೆ ಬಿಸಿಲಲ್ಲಿ ಅಂದರೆ ನೀವು ಬಾಲ್ಕನಿಲಿ ಆಗಲಿ ಕಿಟಕಿ ಹತ್ರ ಆಗಲಿ ಇಡಬೇಕು. ಮುಖ್ಯವಾಗಿ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು. ಗಾಳಿ ಆಡಿಲ್ಲ ಅಂತ ಅಂದರೆ ಸಣ್ಣ ಸಣ್ಣ ಹುಳಗಳು ಬರೋವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಮೊಳಕೆ ಬಂದ ನಂತರ ಒಂದು ಕೆಳಗಡೆ ನೀರು ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ಈಗ ಇದನ್ನು ಇಟ್ಟು ಬೆಳಕಲ್ಲಿ ಇಡ್ತಾ ಇದ್ದೀನಿ. ಸೊ ಬೆಳಕಲ್ಲಿ ಇಟ್ಟಾಗ ನಾವು ಕ್ಲೀನಾಗಿ ಗಾಳಿ ಆಡುವಂತಹ ಜಾಗಕ್ಕೆ ಇಡಬೇಕು. ನಿಮ್ಮನೆ ಬಾಲ್ಕನಿ ಇದ್ದರೆ ಅಲ್ಲಿ ಕೂಡ ಇಡ್ಬೋದು, ಇಲ್ಲ ಕಿಟಕಿ ಹತ್ರ ಕೂಡ ಇಡ್ಬೋದು. ಇಲ್ಲ ಬೆಳಕೆ ಬರಲ್ಲ ನಮ್ಮನೆಗೆ ಅನ್ನೋರು LED ಲೈಟಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಟೆಂಪ್ರೇಚರ್ ಬಂದು 20 ರಿಂದ 23 ಡಿಗ್ರಿ ಇದ್ದರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಮಗೆ ಬೆಳಕು ಬಂದುಬಿಟ್ಟು ಸುಮಾರು 8 ರಿಂದ 12 ಗಂಟೆಗಳ ಕಾಲ ಬೆಳಕು ಬರಬೇಕಾಗುತ್ತೆ. ಇನ್ನು ನೀರು ಸ್ಪ್ರೇ ಮಾಡಬೇಕು ಅಂತ ಬಂದಾಗ ನೀವು ವೆದರ್ ನೋಡಿಕೊಂಡು ನೀರು ಸ್ಪ್ರೇ ಮಾಡಬೇಕಾಗುತ್ತೆ. ಮಳೆ ಇತ್ತು ಅಥವಾ ತುಂಬ ಚಳಿ ಇತ್ತು ಅಂದಾಗ ದಿನಕ್ಕೆ ಒಂದ್ಸಲಿ ಕೊಟ್ಟರೆ ಸಾಕಾಗುತ್ತೆ ಹೊರಗಡೆ ಇಡೋದಾದರೆ. ಇನ್ನು ಮನೆ ಒಳಗಡೆ ನೀವು LED ಲೈಟಲ್ಲಿ ಬೆಳೆಸ್ತೀನಿ ಅನ್ನೋರು ದಿನ ಬೆಳಗ್ಗೆ ಮತ್ತು ಸಂಜೆ ಅದಕ್ಕೆ ನೀರು ಹಾಕಬೇಕಾಗುತ್ತೆ. ಸೊ ಈ ರೀತಿಯ ಹೈಡ್ರೋಪಾನಿಕ್ ಮೆಥಡಲ್ಲಿ ಬೆಳೆಯೋದ್ರಿಂದ ದಿನಕ್ಕೆ ಒಂದ್ಸಲಿ ನೀರು ಹಾಕಿದರೆ ಸಾಕು. ಮೇಲ್ಗಡೆ ಸ್ಪ್ರೇ ಮಾಡಿದರೆ ಸಾಕು, ಕೆಳಗಡೆ ನೀರನ್ನ ದಿನಕ್ಕೆ ಒಂದ್ಸಲಿ ಚೇಂಜ್ ಮಾಡಿದರೆ ಸಾಕು. ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇನ್ನೊಂದು ಗಮನ ಇಟ್ಕೊಬೇಕು, ಮೈಕ್ರೋಗ್ರೀನ್ ಬೆಳಿತೀವಿ ಅಂದಾಗ ನಾವು ಊರಿಗೆ ಹೋಗ್ತೀವಿ, ಇಲ್ಲ 2 ದಿನ 3 ದಿನ ಅಂತ ಹೋಗ್ತೀವಿ ಅಂದಾಗ ಖಂಡಿತವಾಗ್ಲೂ ಇರಲ್ಲ. ಇದೊಂದು ಸೂಕ್ಷ್ಮವಾದ ಗಿಡ ಆಗಿರೋದ್ರಿಂದ ಇದಕ್ಕೆ ನಾವು ತುಂಬಾ ಆರೈಕೆ ಬೆಳಗ್ಗೆ ಸಂಜೆ ನಾವು ಕ್ಲೀನಾಗಿ ನೀರು ಹಾಕಿ ನೋಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದಕ್ಕೆ ಹುಳ ಬರೋ ಅಂತಹ ಚಾನ್ಸಸ್ ತುಂಬಾ ಕಡಿಮೆ ನಾವು ಕ್ಲೀನಾಗಿ ಮೇಂಟೈನ್ ಮಾಡಿದರೆ. ಇಲ್ಲ ನಮಗೆ ಸ್ವಲ್ಪ ಸಣ್ಣ ಪುಟ್ಟ ಹುಳಗಳು ಬಂತು ಅಂತ ಅಂದಾಗ ನೀವು ಅದಕ್ಕೆ ಸೋಡಾನ ನೀರಲ್ಲಿ ಅಡುಗೆ ಸೋಡಾನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ಹೋಗುತ್ತೆ. ಇಲ್ಲ ನಿಂಬೆ ರಸ ಕೂಡ ಸ್ಪ್ರೇ ಮಾಡೋದ್ರಿಂದ ಕೂಡ ಹೋಗುತ್ತೆ. ತುಂಬಾ ಬಂತು ಹೋಗಲೇ ಇಲ್ಲ ಅನ್ನೋರು ನೀಮ್ ಆಯಿಲ್ನ ಕೂಡ ಲೈಟಾಗಿ ಸ್ಪ್ರೇ ಮಾಡ್ಬೋದು. ಆ ರೀತಿಯಾಗಿ ಬರೋದಕ್ಕೆ ಮೇಯ್ನ್ ಕಾರಣ ಏನು ಅಂತ ಅಂದರೆ ನಾವು ಕ್ಲೀನಾಗಿ ಕೋಕೋಪಿಟ್ನ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ, ನೀಟಾಗಿರೋವಂತಹ ಕೋಕೋಪಿಟ್ನ ಹಾಕಿಲ್ಲ ಅಂದರೆ ಮತ್ತು ನೀರನ್ನ ಕೆಳಗಡೆ ಚೇಂಜ್ ಮಾಡಿಲ್ಲ ಅಂದರೆ ಹುಳಗಳು ಬರೋವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಗಾಳಿ ಬೆಳಕು ಸರಿಯಾಗಿಲ್ಲ ಅಂದರೆ ಮಾತ್ರ ಹುಳಗಳು ಬರುತ್ತೆ. ಸೊ ಒಂದು ಚೂರು ಹುಳ ಬಂದಿರಲ್ಲ. ಇಲ್ಲ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಆಲ್ರೆಡಿ ಕಟಾವಿಗೆ ಬಂದಿದೆ ನೋಡಿ, 2 ಎಲೆ ಬಂದಿದೆ. ಸೊ ಈಗ ಇದನ್ನು ಕಟ್ ಮಾಡೋಕ್ಕೆ ಸಿದ್ಧವಾಗಿದೆ. ಸೊ ಇದನ್ನು ಕಟ್ ಮಾಡಿ ನಾವು ಬೇಕಿದ್ರೆ ಒಂದೇ ಸಲ ಕಟ್ ಮಾಡ್ಕೊಬೋದು. ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಬೇಕಾದರೂ ನೀವು ಯಾವಾಗ ಬೇಕೋ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು. ನಾನು ಸಾಮಾನ್ಯವಾಗಿ ಒಂದು ಜಾಸ್ತಿ ಇದ್ದರೆ ಪಲ್ಯ ಎಲ್ಲ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಇತ್ತು ಇವತ್ತು, ಹಾಗಾಗಿ ಕಟ್ ಮಾಡಿಬಿಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಇನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು, ನಾವು ಇದನ್ನು ಕಟ್ ಮಾಡಿ ಎಲ್ಲ ಊರಿಗೆ ಹೋಗ್ತೀವಿ ಅನ್ನೋರು ಸೊ ಫ್ರಿಜ್ಜಲ್ಲಿ ಕೂಡ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ 7 ರಿಂದ 8 ದಿನಗಳ ಕಾಲ ತುಂಬಾ ಚೆನ್ನಾಗೇ ಇರುತ್ತೆ.
ಸೊ ಹಾಗಾಗಿ ಇದು ಒಂದು ಎಳೆ ಗಿಡ ಆಗಿರೋದ್ರಿಂದ ಮೈಕ್ರೋಗ್ರೀನು 7ರಿಂದ 21 ದಿನದ ಒಳಗಡೆ ಬೆಳೆದು ಬಿಡುತ್ತೆ. ಅಷ್ಟರ ಒಳಗಡೆ ಕಟಾವು ಮಾಡಬೇಕು. ಇನ್ನು ಸಾಸಿವೆ ಮತ್ತು ಸಣ್ಣ ಪುಟ್ಟ ಗಿಡಗಳು ಅಂದರೆ ಸಾಸಿವೆ, ದಂಟಿನ ಸೊಪ್ಪು ಇವೆಲ್ಲ ಬಂದ್ಬಿಟ್ಟು ಬೇಗನೆ ಬೆಳೆದು ಬಿಡುತ್ತೆ. ಈ ಹುರುಳಿಕಾಳು ಅಷ್ಟೇ ತುಂಬಾ ಬೇಗ ಬಂದುಬಿಡುತ್ತೆ. ಸೊ ಇವನ್ನೆಲ್ಲ ಕೂಡ ನಾವು 8ರಿಂದ 12 ದಿನದೊಳಗಡೆ ಕಟಾವಿಗೆ ಬಂದುಬಿಡುತ್ತೆ. ಸೊ ನಾವು ಕಟ್ ಮಾಡೋಕ್ಕಿಂತ ಮುಂಚೆ ನೀರನ್ನ ಸ್ಪ್ರೇ ಮಾಡ್ಬೋದು. ಸ್ವಲ್ಪ ಲೈಟಾಗಿ ಮಾಡ್ಕೋಬೇಕಾಗುತ್ತೆ. ಹಾಕಿಲ್ಲ ನೀರು ಡ್ರೈ ಆಗಿತ್ತು ಅಂತ ಅಂದರೆ, ಇಲ್ಲ ಅಂತಂದರೆ ನೀವು ಚೆನ್ನಾಗೇ ಇತ್ತು, ಅದು ತೇವಾಂಶ ಇತ್ತು ಅಂದರೆ ಸೊ ನೀರು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗಲೂ ನಾವು ಮೈಕ್ರೋಗ್ರೀನ್ ಬೆಳಿಬೇಕಾದ್ರೆ 40ರಿಂದ 60ರಷ್ಟು ತೇವಾಂಶ ಇರೋ ಥರ ನೋಡ್ಕೋಬೇಕು ಗಿಡಕ್ಕೆ. ಸೊ ಹಾಗಾಗಿ ಮೈಕ್ರೋಗ್ರೀನ್ಗೆ ಸರಿಯಾಗಿ ಗಾಳಿ, ಬೆಳಕು, ನೀರು ಚೆನ್ನಾಗಿದ್ದರೆ ಗಿಡ ತುಂಬಾ ಚೆನ್ನಾಗಿ ಈ ರೀತಿಯಾಗಿ ಹೆಲ್ತಿಯಾಗಿ ಬರುತ್ತೆ. ಸೊ ಇವತ್ತು ನಾನು ಇದನ್ನು ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಸಾಕಷ್ಟು ಬಂದಿರೋದ್ರಿಂದ. ಸೊ ಕಟ್ ಮಾಡಬೇಕಾದ್ರೆ ನಾವು ಸಿಸರಾರು ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಚಾಕು ಕೂಡ ಯೂಸ್ ಮಾಡಿ ಕಟ್ ಮಾಡ್ಬೋದು. ಸಿಸರಲ್ಲಿ ಕಟ್ ಮಾಡೋದ್ರಿಂದ ಸೊ ನಾವೇನಾದ್ರು ಮಾರ್ಕೆಟಿಗೆ ಬೇರೆಯವ್ರಿಗೆ ಕೊಡ್ತೀವಿ ಅಂದಾಗ ಈಕ್ವಲಾಗಿ ಬರಲ್ಲ. ಸೊ ಕಟ್ಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತೊಗೋಬೇಕಂದ್ರೆ ಎಲ್ಲವನ್ನು ನೋಡ್ತಾರೆ ಅವರು. ಹಾಗಾಗಿ ನಾವು ಕತ್ರಿಲಿ ಕಟ್ ಮಾಡೋದ್ರಿಂದ ನೀಟಾಗಿ ಒಂದೇ ಸಮ ಕಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ಮೈಕ್ರೋಗ್ರೀನ್ ಬಂದು ತುಂಬ ಚೆನ್ನಾಗಿ ಒಳ್ಳೆ ಗುಣಮಟ್ಟದ ಮೈಕ್ರೋಗ್ರೀನ್ನ ನೀವು ಬೆಳೆದಿದ್ದೀರಾ ಅಂತಂದರೆ ಸುಮಾರು 2ರಿಂದ 2,500 ರೂಪಾಯಿ ತನಕ ಇದೆ ಮಾರ್ಕೆಟಲ್ಲಿ kg. ಸೊ ಹಾಗಾಗಿ ನಾವು ಕ್ಲೀನಾಗಿ ಹೆಲ್ತಿಯಾಗಿ ಬೆಳಿಬೇಕು ಅಂತ ನಾವು ಪ್ರತಿಯೊಂದನ್ನು ಕೂಡ ಕೇರ್ ಆಗಿ ತೊಗೋಬೇಕಾಗುತ್ತೆ. ಮತ್ತು ಇದು ಬೆಳೆದ ನಂತರ ಟ್ರೇ ಕೂಡ ಅಷ್ಟೇ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕು. ಕೋಕೋಪೀಟ್ ಕೂಡ ಕ್ಲೀನಾಗಿ ಇಟ್ಕೋಬೇಕು. ಹೀಗೆ ಬೀಜಗಳ ಆಯ್ಕೆ ಪ್ರತಿಯೊಂದನ್ನು ಕೂಡ ನೀಟಾಗಿದ್ದಾಗ ಯಾವುದೇ ಕಾರಣಕ್ಕೂ ಯಾವ ಹುಳನೂ ಬರಲ್ಲ. ಗಿಡ ಕೂಡ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಈ ರೀತಿಯಾಗಿ ಬರುತ್ತೆ. ಸೊ ನೋಡಿ ಈ ರೀತಿಯಾಗಿ ಬಂದಿದೆ. ಇನ್ನು ಕಟ್ ಮಾಡೋದು ನೋಡಿ, ಚಾಕುಲಿ ಕೂಡ ನಾನು ಕಟ್ ಮಾಡೋದು ತುಂಬಾ ಈಸಿ, ಅದು ಈಕ್ವಲ್ಲಾಗಿ ಬರುತ್ತೆ. ಯಾವುದೇ ಬೀಜ ಆಗಲಿ ಯಾವುದನ್ನೇ ಆಗಲಿ ಒಳ್ಳೆ ಗುಣಮಟ್ಟದ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಸೀಡ್ಸ್ಗಳು ಆರ್ಗ್ಯಾನಿಕ್ ಫುಡ್ ಶಾಪಲ್ಲೂ ಕೂಡ ಸಿಗುತ್ತೆ. ಇಲ್ಲ ಅಂತಂದರೆ ಅಗಾರೋ ಅಂತ ಹೊಡೆದ್ರೆ ಗೂಗಲಲ್ಲಿ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇಲ್ಲ ರೈತರ ಹತ್ರ ಕೂಡ ಸಿಗುತ್ತೆ, ಅಲ್ಲಿ ಕೂಡ ಬೇಕಾದ್ರೆ ನೀವು ತೊಗೋಬೋದು. ನಾವು ಮನೆಯಲ್ಲೇ ಬೆಳೆದು ಉಪಯೋಗಿಸೋದು ಏನೋ ಒಂಥರ ಖುಷಿ ಇರುತ್ತೆ. ನಾನಂತೂ ಸೊಪ್ಪನ್ನ ಹೊರಗಡೆಯಿಂದ ಕೊಂಡ್ಕೊಳ್ಳೋದು ತುಂಬಾ ಕಡಿಮೆ, ಕೊಂಡ್ಕೊಳ್ಳೋದೇ ಇಲ್ಲ ಸಾಮಾನ್ಯವಾಗಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಇವತ್ತು ನಾನು ಮೈಕ್ರೋಗ್ರೀನ್ನ ಯಾವ ರೀತಿಯಾಗಿ ಕೋಕೋಪೀಟಲ್ಲಿ ಸುಲಭವಾಗಿ ಬೆಳಿಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನು ನಾಳೆ ನಾನು ಟಿಶ್ಯೂ ಪೇಪರ್ ಮೇಲೆ ಯಾವ ರೀತಿಯಾಗಿ ಮೈಕ್ರೋಗ್ರೀನ್ನ ಬೆಳಿಬೋದು ಅನ್ನೋದನ್ನು ಕೂಡ ವಿಡಿಯೋನ ಹಾಕ್ತೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಲೈವ್ ಕ್ಲಾಸು ಅಂತ ಬಂದಾಗ ಯೂಟ್ಯೂಬಲ್ಲಿ ನಾನು ಲೈವ್ ಬಂದಿದ್ದು ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತು. ಸೊ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ. ಹಾಗೆ ಇನ್ನು ನಾನು ಮಡಿಕೆಲಿ ಯಾವ ರೀತಿಯಾಗಿ ಸಿಯಾ ಸೀಡ್ಸ್ನ ಬೆಳಿಬೋದು, ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಅಂತಹ ಟಾಪಿಕ್ನ ತೊಗೊಂಡು ಬುಧವಾರ ಬರ್ತಾಯಿದ್ದೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಲೈವ್ ಕ್ಲಾಸು ಯೂಟ್ಯೂಬಲ್ಲಿ ಬನ್ನಿ. ಬುಧವಾರ 11:30ಯಿಂದ 12 ಗಂಟೆ ಒಳಗಡೆ ಬರ್ತೀನಿ. ನೋಡಿ ಈ ರೀತಿಯಾಗಿ ಎಲ್ಲ ಫುಲ್ ಕಟ್ ಆದಮೇಲೆ ಈಗ ಉಳಿದಿರೋ ಅಂತಹ ಕೋಕೋಪೀಟ್ದು ಆ ಮ್ಯಾಟ್ ಇರುತ್ತಲ್ಲ ಅದು ಕೂಡ ವೇಸ್ಟ್ ಆಗೋಲ್ಲ. ಅದನ್ನು ಕ್ಲೀನಾಗಿ ನಾವು ತೆಗೆದುಬಿಟ್ಟು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಆರ್ಗ್ಯಾನಿಕ್ ಗೊಬ್ಬರ ಕೂಡ ಆಗುತ್ತೆ. ಗಿಡಗಳು ಹೂವು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನು ಅದನ್ನು ವಾಶ್ ಮಾಡಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು, ಸೋಡಾ ಅಥವಾ ಡಿಟರ್ಜೆಂಟ್ ಏನಾದ್ರು ಮಿಕ್ಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಕ್ಲೀನಾಗಿ ಒಣಗಿಸಿ ನೆಕ್ಸ್ಟ್ ಅದನ್ನು ಬಳಸ್ಬೋದು. ಒಳ್ಳೆ ಗುಣಮಟ್ಟದ ನಾನು ಸ್ಟೀಲ್ನ ಬಳಸಿರೋದ್ರಿಂದ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ನೋಡಿ ಈ ರೀತಿ ಪುಡಿ ಪುಡಿ ಮಾಡಿಬಿಟ್ಟು ಸೊ ನಾವು ಗಿಡಗಳಿಗೆ ಹಾಕೋದ್ರಿಂದ ಒಳ್ಳೆ ಗೊಬ್ಬರ ಕೂಡ ಚೆನ್ನಾಗಿ ಆಗುತ್ತೆ. ಈ ಮೈಕ್ರೋಗ್ರೀನ್ ಬೆಳೆಯೋದ್ರಿಂದ ಆರೋಗ್ಯಕ್ಕೆ ಮಾತ್ರ ಅಲ್ಲದೆ ಯಾವುದೇ ರೀತಿಯಾದಂಥ ಒಂದು ಚೂರು ವೇಸ್ಟ್ ಆಗೋಲ್ಲ, ಪ್ರತಿಯೊಂದು ಕೂಡ ಯೂಸ್ ಆಗುತ್ತೆ. ನಾವು ಯಾವುದೇ ಸೊಪ್ಪು ತರಕಾರಿ ಯಾವುದನ್ನು ಕೂಡ ಬೆಳ್ಕೊಬೋದು. ಸೊ ಅದರಲ್ಲಿ ಕಂಟೈನರ್ ಒಂದು ನೀವು ಆದಷ್ಟು ಸ್ಟೀಲಲ್ಲಿ ಬಳಸಿದರೆ ಒಳ್ಳೆಯದು. ಯಾಕಂದರೆ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾವು ಮೈಕ್ರೋಗ್ರೀನ್ನ ಬೆಳಿತೀವಿ. ಸೊ ಅದರಲ್ಲಿ ಸ್ಟೀಲ್ನ ಬಳಸೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಪರ್ಸ್ನಲಿ. ಸೊ ಪ್ಲಾಸ್ಟಿಕ್ಕು ಬಳಸ್ತೀವಿ ಅನ್ನೋರು ಒಳ್ಳೆ ಗುಣಮಟ್ಟದ ಪ್ಲಾಸ್ಟಿಕ್ನ ಬಳಸಿದರೆ ಒಳ್ಳೆಯದು. ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ನನಗೆ. ಸೊ ಎಷ್ಟೊಂದು ಇದೆ ಅಲ್ಲ, ಇದನ್ನು ನಾವು ಪಲ್ಯ ಅಥವಾ ದೋಸೆಗಾರೋ ಆಗಲಿ ದೋಸೆ ಮೇಲೆ ಕಟ್ ಮಾಡಿ ಹಾಕ್ಬೋದು. ಇಲ್ಲ ಅಂತಂದರೆ ಚಪಾತಿ ಹಿಟ್ಟಲ್ಲಿ ಕಲಿಸ್ಬೋದು, ಇಲ್ಲ ರೊಟ್ಟಿಗೆ ಹಾಕಿ ಕಲಿಸ್ಬೋದು, ಇಲ್ಲ ಸ್ಮೂತಿ ಮಾಡ್ಬೋದು. ಯಾವುದೇ ರೀತಿಯಲ್ಲಾದರೂ ಕೂಡ ನಾವು ಯೂಸ್ ಮಾಡ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಮೈಕ್ರೋಗ್ರೀನ್ನ ಬೆಳೆಯೋದು ಹೇಗೆ ಕೋಕೋಪೀಟಲ್ಲಿ ಸುಲಭವಾಗಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.
ನಾನು ಯಾವ ರೀತಿಯಾಗಿ ನೆಕ್ಸ್ಟು ಮೈಕ್ರೋಗ್ರೀನ್ನ ನಾವು ಟಿಶ್ಯೂ ಪೇಪರ್ ಮೇಲೆ ಯಾವ ರೀತಿಯಾಗಿ ಬೆಳೆಯೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳೊಂದಿಗೆ ಮಮತಾ.